ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಬ್ಲಾಗು ಯಾವುದ್ರ ಬಗ್ಗೆ ಏನು ಅಂತ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲ್ನ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಪರವಾಗಿಲ್ಲ, ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರುಗಳಿಗೆ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಯಿತಾ ಇಲ್ವಾ ಏನು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಲೈಕು ಶೇರ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಶೇರ್ ಮಾಡೋದು ಇನ್ನೂ ಅಷ್ಟು ನನಗೆ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ, ಅವ್ರ ಡೀಟೇಲ್ಸು ಹೆಲ್ಪ್ ಆಗುತ್ತೆ, ಮತ್ತು ಅವ್ರ ಸಬ್ಸ್ಕ್ರೈಬಿಂದ ನನಗೂ ಹೆಲ್ಪ್ ಆಗುತ್ತೆ. ನನಗೂ ಇನ್ನೂ ಹಲವಾರು ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ನು ಆಗುತ್ತೆ. ಇವತ್ತಿನ ಬ್ಲಾಗಲ್ಲಿ ನೀವೇನಾದ್ರು ಊಟಿಗೆ ಹೋಗಿ ಪ್ಲ್ಯಾನ್ ಮಾಡ್ತಾಯಿದ್ದೀರಾ? ಹಾಗಿದ್ರೆ ಈ ಬ್ಲಾಗು ನಿಮಗೋಸ್ಕರ. ನೀವೇನಾದ್ರು ಊಟಿಗೆ ಹೋಗಿ ಪ್ಲ್ಯಾನ್ ಮಾಡ್ತಾಯಿದ್ರೆ ನಾನು ಹೇಳೋ ಈ 5 ಜಾಗಗಳನ್ನ ಮಿಸ್ ಮಾಡದೆ ನೀವು ಅಲ್ಲಿ ಹೋದಾಗ ವಿಸಿಟ್ ಮಾಡಿಕೊಂಡೇ ಬರಬೇಕು. ಯಾಕಂದರೆ ಇದೇ ಟಾಪ್ 5 ಪ್ಲೇಸಸ್ಸು ನೀವು ಊಟಿಲಿ ವಿಸಿಟ್ ಮಾಡಬೇಕಾಗಿರೋದು. ನೀವು ಇನ್ ಕೇಸು ಪ್ಲ್ಯಾನ್ ಮಾಡ್ತಾಯಿದ್ರೆ ಊಟಿಗೆ ಹೋಗಬೇಕು ಅಂತ ಆದಷ್ಟು ನಿಮ್ಮ ಓನ್ ವೆಹಿಕಲ್ನೇ ನೀವು ಪ್ರಿಫರ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ನೀವು ಬಸ್ಸು ಅಥವಾ ಬೇರೆ ಯಾವ್ದಾದ್ರು ಹೋಗ್ತೀರಾ ಅಂತ ಅಂದರೆ ನೀವು ಹೋಗ್ಬೇಕಾಗಿರೋ ಜಾಗ ಮತ್ತು ಆನ್ ದ ವೇ ನೀವು ನೋಡಬೇಕಾದ್ರೆ ಅಂದರೆ ನೀವೇ ಸ್ಟಾಪ್ ಮಾಡಿ ನಿಲ್ಲಿಸಿ ನೋಡಬೇಕಂತ ಜಾಗಗಳು ಹಲವಾರು ಇರುತ್ತೆ. ಯಾಕಂದ್ರೆ ಬೇರೆ ವೆಹಿಕಲ್ಸ್ ಹೋದಾಗ ಅವ್ರು ಸ್ಟಾಪ್ ಕೊಡೋದು ಜಸ್ಟ್ ನೀವು ಹಾಗೆ ಹೋಗ್ತಿರ್ತೀರ. ಹಾಗೆ ನಾನು ಹೋಗ್ಬೇಕಾದ್ರೆ ನೋಡಿದ್ದು ಆನ್ ದ ವೇ ನಾವು ಗುಂಡ್ಲುಪೇಟೆ ಬಂಡೀಪುರ್ ಫಾರೆಸ್ಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ನಾನು ನೋಡಿದ ಜಿಂಕೆಗಳು ಸಿಕ್ತು, ಮತ್ತು ಆನೆನೂ ನಾವು ಹೋಗ್ತಾ ಇದ್ದ ಕಾರ್ಗೆ ಅಡ್ಡ ಆಗ್ತು. ಬಟ್ ಅದನ್ನು ವೀಡಿಯೋ ಮಾಡೋದಕ್ಕಾಗಿಲ್ಲ. ಅಲ್ಲಿಂದ ನಾವು ಬಚಾವಾಗಿ ಅಲ್ಲಿಂದ ಹೋಗಿದ್ದೆ. ನಮಗೆ ಒಂದು ದೊಡ್ಡ ಫೈನಲಿ ನಾನು ಊಟಿಗೆ ಬಂದಾಗ ವೆದರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಮಳೆ ಬೇರೆ ಗಿಡಿ ಅವಾಗ ಸ್ಟಾರ್ಟ್ ಆಗ್ತಾಯಿತ್ತು. ವೆದರ್ ಮಾತ್ರ ಆಸಮ್. ನಾನು ಆಗಲೇ ಹೇಳ್ದಂಗೆ 5 ಜಾಗದಲ್ಲಿ ನಾನು ಫಸ್ಟ್ ಹೋಗಿದ್ದು ಬೊಟಾನಿಕಲ್ ಗಾರ್ಡನ್ಗೆ ನಿಮಗೆ ಎಂಟ್ರಿ ಫೀ ಬಂದುಬಿಟ್ಟು ದೊಡ್ಡವ್ರಿಗಾದರೆ 50 ರೂಪಾಯಿ ಚಾರ್ಜ್ ಮಾಡ್ತಾರೆ, ಮಕ್ಕಳು ಇದ್ದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮತ್ತು ಸ್ಟಿಲ್ ಕ್ಯಾಮ್ರಾಸ್ ಅಲೋ ಇರುತ್ತೆ, ಅದಕ್ಕೆ ಎಕ್ಸ್ಟ್ರಾ ನೀವು 50 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಲ್ಲಿಂದ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಪೈಕಾರ ಲೇಕ್ ಬಂದ್ಬಿಟ್ಟು ಅದರದ್ದು ಸೀನ್ರಿ ಮತ್ತು ನೀಲಗಿರೀಸ್ ಫಾರೆಸ್ಟ್ ಮಧ್ಯದಲ್ಲಿ ಇರೋದು ಆ ಲೇಕು, ಮತ್ತು ಅದು ಬೋಟಿಂಗು ಫೋಟೋಶೂಟ್ಸ್ಗೆ ಅಂತಲೇ ಫೇಮಸ್ ಆಗಿರೋದು ಈ ಜಾಗ. ನಾವು ಇಲ್ಲಿ ಇಷ್ಟೂರ ಬಂದಮೇಲೆ ಬೋಟ್ ರೈಡ್ ತೊಗೊಳ್ದೆ ಹೇಗೆ ಹೋಗೋದು ಅಂದ್ಬಿಟ್ಟು ಬೋಟ್ ರೈಡ್ ತೊಗೊಂಡ್ವಿ. ಬೋಟ್ ರೈಡ್ ನಾವು 8 ಜನ ಇದ್ದಿದ್ದರಿಂದ ನಮಗೆ ಚಾರ್ಜ್ ಆಗಿತ್ತು 1400 ರೂಪೀಸ್. ಒಂದು ಬೋಟ್ ನಾವೇ ತೊಗೊಂಡ್ವಿ. ರೈಡ್ ಮಾತ್ರ ಸೂಪರಾಗಿತ್ತು. ನೀವೇನಾದ್ರು ಇಲ್ಲಿ ಬಂದರೆ ಇದು ಪೈಕಾರ ಲೇಕ್ನ ವಿಸಿಟ್ ಮಾಡಲೇಬೇಕು. ಯಾಕಂದರೆ ಅಲ್ಲಿ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಇರುತ್ತೆ. ನೀವು ಅಲ್ಲಿ ಹೋಗಿ ಟ್ರೈ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಆ ಎಕ್ಸ್ಪೀರಿಯೆನ್ಸು. ಆ ನೇಚರ್ ಮಧ್ಯೆ ಒಂದು ಬೋಟ್ ರೈಡ್ ಹೋಗ್ತಾಯಿದ್ರೆ your body, it's so real. Vuélvete loco, don't stop now. Sigue el ritmo, I'll show you how. ಇನ್ನು ಪೈಕಾರ ಲೇಕ್ ಬಂದ್ಬಿಟ್ಟು ಸುಮಾರು ಊಟಿಯಿಂದ 22 ಕಿಲೋಮೀಟ್ರ್ ಇರೋದು. ನಾನು ಫಸ್ಟ್ ಬೊಟಾನಿಕಲ್ ಗಾರ್ಡನ್ ನೋಡಿಕೊಂಡು ಬೊಟಾನಿಕಲ್ ಗಾರ್ಡನ್ ಬಂದು ಊಟಿಯಿಂದ ಬರೀ 6 ಕಿಲೋಮೀಟ್ರ್, 6ರಿಂದ 7 ಕಿಲೋಮೀಟ್ರ್. ನಾನು ಅಲ್ಲಿಂದ ಮುಗಿಸ್ಕೊಂಡು ನಮ್ಗೆ ಗೊತ್ತಿಲ್ಲ ಫಸ್ಟ್ ತಿರ್ಗಿ ಹಿಂಗೆ ಹೋಗ್ಬಿಟ್ವಿ, ಲಾಂಗ್ ಹೋದ್ವಿ. 22 ಕಿಲೋಮೀಟ್ರ್ ಪೈಕಾರ ಲೇಕ್ ನೋಡಿದ್ವಿ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ದೊಡ್ಡ ಬೆಟ್ಟ ಬಂದು ಊಟಿಯಿಂದ
9 ಕಿಲೋಮೀಟ್ರ್ ಅಷ್ಟೇ. ನೀವು ಕರೆಕ್ಟಾಗಿ ಹೋದಾಗ ಪ್ಲ್ಯಾನ್ ಮಾಡ್ಕೊಳ್ಬೋದು. ನಾನು ಹೋಗಿದ್ದು ಆರ್ಡ್ರ್ ಸ್ವಲ್ಪ ಲಾಂಗ್ ಆಯಿತು, ಬಟ್ ನೀವು ಪ್ಲ್ಯಾನ್ ಮಾಡ್ಕೊಬೋದು. ನಿಯರೆಸ್ಟ್ ಪ್ಲೇಸ್ನ ಫಸ್ಟ್ ವಿಸಿಟ್ ಮಾಡಿ ಆಮೇಲೆ ನೀವು ಬೇರೆ ಪ್ಲೇಸನ್ನ ಕವರ್ ಮಾಡ್ಕೊಬೋದು. ನಾನು 3ನೇ ಜಾಗ ಬಂದಿದ್ದು ದೊಡ್ಡ ಬೆಟ್ಟ. ಇದು ಹೈಯೆಸ್ಟ್ ಪೀಕ್ ಅಂತಲೇ ಹೇಳ್ಬೋದು. ಇದರ ಟಾಪಿಂದ ನಮಗೆ ಸುಮಾರು ಮೈಸೂರು, ಕೊಯಂಬತ್ತೂರು ಹಲವಾರು ಬಯಲು ಪ್ರದೇಶಗಳು ಕಾಣಿಸ್ತಿದೆ. ಮೇಲಿಂದ ನಾವು ನೋಡಿದ್ರೆ ಸುಮಾರು ನೀಲಗಿರಿ ವ್ಯಾಲೀಸು, ಸುತ್ತಮುತ್ತಲ ದೊಡ್ಡ ದೊಡ್ಡ ಗುಡ್ಡ ಬೆಟ್ಟಗಳು ಎಲ್ಲನೂ ಕಾಣುತ್ತೆ ಆ ಟಾಪ್ ವ್ಯೂಯಿಂದ. ಒನ್ ಆಫ್ ದಿ ಸೌತಲ್ಲೇ 3rd ಹೈಯೆಸ್ಟ್ ಪೀಕ್ ಅಂತಲೂ ಕರೆಸ್ಕೊಡುತ್ತೆ ಇದು ದೊಡ್ಡ ಬೆಟ್ಟ. ಸರಿ ಸುಮಾರು 2637 ಮೀಟ್ರು ಇದು ಇರೋದು. ಮತ್ತು ಬಂದು ಇದರದ್ದು ಫೀಟ್ ಬಂದು 8652 ಫೀಟ್ ಓವರಾಲ್. ಮತ್ತು 9 ಕಿಲೋಮೀಟ್ರಷ್ಟು ರಿಸರ್ವ್ ಫಾರೆಸ್ಟ್ ಹೊಂದಿದೆ ಸುತ್ತು. ನೆಕ್ಸ್ಟು 4ನೇ ಜಾಗ ಬಂದುಬಿಟ್ಟು ನಾನು ಹೋಗಿದ್ದು ಟಾಯ್ ಟ್ರೈನ್. ಯಾಕೆಂದರೆ ಊಟಿಗೆ ಬಂದಾಗ ಟಾಯ್ ಟ್ರೈನ್ ಮಾತ್ರ ಪಕ್ಕ ಎಲ್ಲರೂ ಹೇಳಿದ್ದು ಅದೇ, ಟಾಯ್ ಟ್ರೈನ್ ಸೂಪರಾಗಿ, ಟಾಯ್ ಟ್ರೈನ್ ಬಟ್ ಹೋಗಿದ್ದೀವಿ. ಟಾಯ್ ಟ್ರೈನ್ ಹತ್ರ ಹೆವಿ ಕ್ರೌಡು ಇರುತ್ತೆ, ಮತ್ತು ನೀವು ಆನ್ಲೈನ್ ಬುಕ್ ಮಾಡ್ಕೋಬೋದು. ಬಟ್ ಇಲ್ಲೇ ಬರ್ತೀವಿ ಅಂತ ಅಂದ್ರೂ ನಿಮಗೆ ಟಿಕೆಟ್ ಪ್ರೈಸ್ ಬಂದು ನಾರ್ಮಲ್ ಸೆಕೆಂಡ್ ಕ್ಲಾಸ್ ಆದರೆ 300 ರುಪೀಸು, ಫಸ್ಟ್ ಕ್ಲಾಸ್ ಬೇಕು ಅಂದರೆ 1100 ಆಗುತ್ತೆ. ಬಟ್ ವೆಯ್ಟ್ ಮಾಡಬೇಕು. ಬಟ್ ವೆಯ್ಟ್ ಮಾಡೋದಕ್ಕೆ ಮೋಸ ಇಲ್ಲ, ಒಳ್ಳೆ ವ್ಯೂ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ನಿಮಗೆ. ಮಿಸ್ ಮಾಡದೆ 4ನೇ ಜಾಗ ಟಾಯ್ ಟ್ರೈನ್ಗೆ ಕಂಪಲ್ಸರಿಯಾಗಿ ಹೋಗ್ಬಿಟ್ಟು ಬನ್ನಿ. ಇದಾದಮೇಲೆ ನೆಕ್ಸ್ಟು ನಾವು ಆನ್ ದ ವೇ ಹೋಗ್ತಾ ಟೀ ಎಸ್ಟೇಟ್ಗೆ ಏನೂ ಬರೋನೇ ಇಲ್ಲ. ಫುಲ್ ಟೀ ಎಸ್ಟೇಟ್ಸೇ ಇರೋದು ನಿಮಗೆ. ನಾವು ಯಾವುದೋ ಒಂದು ಆನ್ ದ ವೇ ಸಿಕ್ತು, ಟೀ ಎಸ್ಟೇಟಿಗೆ ವಿಸಿಟ್ ಮಾಡಿದ್ವಿ. ಅಲ್ಲಿ ಯಾರಾದ್ರು ಗೈಡ್ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ಟೀ ಹೆಂಗೆ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮತ್ತು ಏನು ಅಂತ. ಮತ್ತು ಟೇಸ್ಟ್ಗಳು ನಿಮ್ಗೆ ಅಲ್ಲೇ ಕೊಡ್ತಾರೆ. ಎಲೆಚಿ, ಚಾಕ್ಲೇಟ್ ಟೀ, ಇನ್ನೂ ಹಲವಾರು ಟೀ ಇದೆ. ಬಟ್ ಯಾವ್ದಾದ್ರು ಒಳ್ಳೆ ಟೀ ನೀವು ಪಿಕ್ ಮಾಡ್ಬೋದು. ಮತ್ತು ನಿಮಗೆ ಆರಾಮಾಗಿ ಪಾರ್ಸಲ್ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ವಾಪಸ್ ಪಾರ್ಸಲ್ ತೊಗೊಂಡು ಬರ್ಬೋದು. Whispering pines, sing me your tune, caught in the rhythm of the stars and the moon. Teach me the language of rustling leaves, stories that linger on the ಸೊ ಇದಾಗಿತ್ತು ನನ್ನ ಇವತ್ತಿನ ಊಟಿ ಬ್ಲಾಗು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಹೇಳ್ದಂಗೆ ಆಗಲೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕು, ಕಮೆಂಟು, ಶೇರ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್, ಬಾಯ್. ನಮಗೆ ಪ್ರತಿಯೊಬ್ಬರಿಗೂ ದೇ ನೀಡ್ ರೆಸ್ಪೆಕ್ಟ್, ಲವ್, ಅಫೆಕ್ಷನ್. ದುಡ್ಡು ಸೆಕೆಂಡರಿ.